ಇಲ್ಲಿ ಗೆಲ್ಲುವಂತ ಕಂಟೆಸ್ಟೆಂಟ್ ನ ಸೋಲಿಸ್ತಾರೋ ಅಥವಾ ಥರ್ಡ್ ಪ್ಲೇಸ್ಗೋ ಫೋರ್ತ್ ಪ್ಲೇಸ್ಗೋ ಕಳಿಸ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ, ನೋಡ್ಬೇಕು. ಕಿಚ್ಚನ ಚಪ್ಪಾಳೆ ಚೆನ್ನಾಗಿ ಆಟ ಆಡಿದ್ರೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ ಅಂತ ನೋಡಕ್ ಕಾಯ್ತಾ ಕೂತಿರ್ತೀವಿ. ಆ ಕಿಚ್ಚನ ಚಪ್ಪಾಳೆನೇ ಈ ತರ ಕೊಟ್ಮೇಲೆ ಏನ್ ಹೇಳೋಣ? ಅಶ್ವಿನಿ ಅವ್ರು ಮಾಡೋ ಬೆಟ್ಟದಂತ ತಪ್ಪಿಗೆ ಸುಮ್ಮನೆ ಆಗ್ತಾರೆ, ಸುಮ್ಮನೆ ಮಾತಾಡ್ತಾರೆ. ಅದೇ ರಕ್ಷಿತಾ ಗಿಲ್ಲಿ ಊರುಗಳು ಮಾಡೋ ತಪ್ಪಿಗೆ, ಸಣ್ಣ ತಪ್ಪಿಗೂ ಬೆಟ್ಟದಷ್ಟು ಇಟ್ ಮಾಡ್ಕೊತಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 12 ನೇರ್ ಮುಗಿಯಕ್ಕೆ ಬಂತು, ಇನ್ನೊಂದು ವಾರ ಇದೆ. ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಗೆಲ್ಲಬೇಕು ಅಂತ ನಿಮ್ಮ ಒಪಿನಿಯನ್ ಇದೆ ಕಮೆಂಟ್ ಮಾಡಿ ಹೇಳಿ. ಹಂಗೆ ವೋಟಿಂಗ್ ಮಾಡೋ ಟೈಮ್ ಬರುತ್ತೆ, ಅವಾಗ ಗಿಲ್ಲಿಗೆ 99 ವೋಟ್ ಮಾಡ್ಬಿಡಿ ಅಷ್ಟೇ. ನನಗೆ ಇಷ್ಟವಾದ ಕಂಟೆಸ್ಟೆಂಟು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ಗಿಲ್ಲಿನ ಸೋಲಿಸಬೇಕು ಅನ್ನೋ ಪ್ರಯತ್ನಗಳು ತುಂಬಾ ನಡೀತಾ ಇದಾವೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ನಂಬರ್ 1 ಸ್ಥಾನದಲ್ಲಿದೆ. ಚಾನಲ್ ನಂಬರ್ 1 ಸ್ಥಾನಕ್ಕೆ ಹೋಗಿದೆ. ಗಿಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾನೆ. ಕಂಟೆಸ್ಟೆಂಟ್ಸ್ಗಳು ಯಾರ್ಯಾರಿದ್ದಾರೆ ಎಲ್ಲಾರು ಫಾಲೋವರ್ಸ್ಗಳು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ರೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಅದೆಲ್ಲದನ್ನು ಸೇರಿಸಿದ್ರೆ ಗಿಲ್ಲಿ ಒಬ್ಬನ ಫಾಲೋವರ್ಸ್ ಆಗ್ತಾರೆ. 1.2 ಮಿಲಿಯನ್ 1.3 ಮಿಲಿಯನ್ ವರೆಗೂ ಹೋಗ್ತಾ ಇದೆ ಫಾಲೋವರ್ಸು. ಸುಮ್ಮನೆ ಹೋಗಲ್ಲ, ಅದು ಸುಮ್ಮನೆ ಯಾರು ಫಾಲೋ ಮಾಡಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋದು ಒಂದೇ, ಆಸ್ತಿನ ಇನ್ನೊಬ್ರು ಕೈ ಇಡೋದು ಒಂದೇ. ಆ ರೇಂಜಿಗೆ ಯೋಚನೆ ಮಾಡ್ತಾರೆ ಜನ, ಸುಮ್ಮನೆ ಫಾಲೋ ಮಾಡಲ್ಲ. ಅಷ್ಟೊಂದು ಜನ ಫಾಲೋವರ್ಸ್ ಇರಬೇಕಾದ್ರೆ ಗಿಲ್ಲಿ ಸೋಲಕ್ಕೆ ಹೆಂಗ್ ಸಾಧ್ಯ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು. ಗಿಲ್ಲಿನೇ 99% 100% ಗಿಲ್ಲಿನೇ ವಿನ್ನರ್ ಅಂತ ಆಲ್ರೆಡಿ ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ ಜನ. ನಾನಂತೂ ಫಿಕ್ಸ್ ಆಗಿದ್ದೀನಿ. ಆದ್ರೆ ಇದೆಲ್ಲದ್ರ ಮಧ್ಯೆ ಗಿಲ್ಲಿನೂ ಸೋಲಿಸೋ ಪ್ರಯತ್ನ, ಗಿಲ್ಲಿನೂ ಸೋಲಿಸಬಹುದು ಅನ್ನೋ ಡೌಟ್ ಇವಾಗ ಬರ್ತಾ ಇದೆ. ನಿನ್ನೆ ನಡೆದಂತ ಎಪಿಸೋಡ್ ಅಲ್ಲಿ ಕಿಚ್ಚನ ಚಪ್ಪಾಳೆ ಕೊಟ್ಟರು. ಫಸ್ಟ್ ಆಫ್ ಆಲ್ ನನಗೆ ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟರು. ಈ ವಾರಕ್ಕೆ ಸಂಬಂಧಪಟ್ಟಂಗೆ ಓಕೆ, ಟಾಸ್ಕ್ಗಳನ್ನೆಲ್ಲ ನೀಟಾಗಿ ಆಡಿದ್ದಾರೆ. ಅತಿರೇಕ ಅನ್ನೋ ತರ ಎಲ್ಲೂ ಜಗಳ ಆಡಕ್ ಹೋಗಿಲ್ಲ. ಓಕೆ, ಈ ವಾರ ಕೊಟ್ಟಿದ್ದು ಬೇರೆಯವ್ರಿಗೆ ಹೋಲಿಸಿದ್ರೆ ಅಶ್ವಿನಿ ಅವ್ರಿಗೆ ಈ ವಾರ ಕೊಟ್ಟಿದ್ದು ಓಕೆ. ಆದ್ರೆ ಧ್ರುವಂತ್ಗೆ ಕೊಟ್ಟಿದ್ದ ಕಿಚ್ಚನ ಚಪ್ಪಾಳೆ ನನಗೆ ಒಪ್ಪಿಗೆ ಇಲ್ಲ. ಧ್ರುವಂತ್ ಕ್ಯಾರೆಕ್ಟರ್ಗೆ ಮತ್ತೆ ಧ್ರುವಂತ್ ನಡ್ಕೊಳ್ಳೋ ರೀತಿಗೆ ಬೇರೆಯವ್ರ ಜೊತೆ ಆಗಿರ್ಬೋದು, ಪ್ರತಿ ಸತಿನೂ ಧ್ರುವಂತ್ ಜೊತೆಲಿದ್ದವ್ರನ್ನ ಕೆಡ್ದಾಗ ಮಾತಾಡಿ ತುಂಬಾ ಇದಾವೆ. ಧ್ರುವಂತ್ ಕ್ಯಾರೆಕ್ಟರ್ಗಳು ಬೇರೆಯವ್ರ ಜೊತೆ ನಡ್ಕೊಳ್ಳೋ ರೀತಿಯಿಂದ ಹಿಡಿದು ಪ್ರತಿಯೊಂದು ಧ್ರುವಂತ್ಗೆ ಕಿಚ್ಚನ ಚಪ್ಪಾಳೆ ಅಲ್ಲ. ಬಿಗ್ ಬಾಸ್ ಅಲ್ಲಿರೋ ಯೋಗ್ಯತೆ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ನು ಅವಾಗಲೇ ಕಳಿಸ್ಬೇಕಾಗಿತ್ತು. ಆದ್ರೂ ಹಿಡ್ಕೊಂಡು ಕಿಚ್ಚನ ಚಪ್ಪಾಳೆ ಕೊಟ್ಟು ಅದು ರಕ್ಷಿತಾ ಗಿಲ್ಲಿ ಕೈಲಿ ಕೊಡಿಸಿ ಒಂಥರ ಅವಮಾನ ಮಾಡೋ ತರ ಮಾಡಿದ್ರು. ಅದ್ರ ಅವಶ್ಯಕತೆ ಏನಿತ್ತು? ಗಿಲ್ಲಿ ಕೈಲಿ ರಕ್ಷಿತಾ ಕೈಲಿ ಕೊಡಿಸೋ ಅವಶ್ಯಕತೆ ಏನಿತ್ತು? ಇವಾಗ ಒಂದು ಕಿಚ್ಚನ ಚಪ್ಪಾಳೆ ಕೊಡ್ತಾ ಇದಾರೆ, ಅದು ಸುದೀಪ್ ಸರ್ ಇಷ್ಟ, ಅದನ್ನ ಯಾರಿಗೆ ಬೇಕಾದ್ರೂ ಕೊಡ್ಲಿ. ಆದ್ರೆ ಇವರಿಬ್ರು ಕೈಲಿ ಕೊಡಿಸೋ ಉದ್ದೇಶ ಏನು? ಇವ್ರೇನೋ ಅವ್ರ ಮನೆ ಆಸ್ತಿ ತಿಂದಿದ್ರ ಅಥವಾ ಅವ್ರಿಗೆ ಅವಮಾನ ಮಾಡ್ಬೇಕು ಅಂತ ಮಾಡಿರೋ? ಅವ್ರಿಬ್ರು ಮಧ್ಯೆ ಜಗಳ ನಡೀತಾ ಇದೆ ಗುರು. ಈಗ ಧ್ರುವಂತ್ ಮತ್ತೆ ರಕ್ಷಿತಾ ಮಧ್ಯೆ ಜಗಳ ನಡೀತಾ ಇದೆ. ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರ ಮಧ್ಯೆ ಜಗಳ ನಡೀತಾ ಇದೆ. ಅವ್ರಿಬ್ರು ಮಾತಾಡ್ತಾ ಇದಾರೆ, ಒಬ್ರು ಮಾತ್ರ ಮಾತಾಡ್ತಲ್ಲ. ಸುದೀಪ್ ಸರ್ ಅದು ಯಾವ ಲೆಕ್ಕಾಚಾರದಲ್ಲಿ ಕೊಟ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಹೊರಗಡೆ ಅಶ್ವಿನಿ ಅವರ PR ಟೀಮು ತುಂಬಾ ವರ್ಕ್ ಮಾಡ್ತಾ ಇದೆ ಇವಾಗ. ಈಗ ಸುಮ್ನೆ ಅವರ ಆಸ್ತಿ, ಅವರು ಶ್ರೀಮಂತರು, ಅವರು 150 ಮನೆ ಇದೆ, ಸುಮ್ನೆ ಮಾಡಲ್ಲ ಅವರು. ಈ ಟೈಮಲ್ಲಿ ಒಳ್ಳೆ ಟೈಮಲ್ಲಿ ಅವರು ಇವಾಗ PR ಟೀಮ್ನ ಇಟ್ಟು ಗಿಲ್ಲಿ ಮೇಲೆ ಕೆಟ್ಟು ಅಪಪ್ರಚಾರ ಮಾಡಕ್ ಶುರು ಮಾಡ್ಕೊಂಡಿದ್ದಾರೆ. ನೀವು ಬೇಕಾದ್ರೆ ನಾನು 10 ಪೋಸ್ಟ್ ಹಾಕ್ತೀನಿ, ಒಂದೊಂದು ಪೋಸ್ಟ್ನೇ ಹಾಕಂತ ಹೋಗ್ತೀನಿ ನೋಡಿ. ಇವಾಗ ಗಿಲ್ಲಿ ಮೇಲೆ ಯಾವ ತರ ಅಪಪ್ರಚಾರ ಮಾಡ್ಬೇಕು, ಗಿಲ್ಲಿ ಕ್ಯಾರೆಕ್ಟರ್ನ ಯಾವ ತರ ತುಣಿಬೇಕು, ಈ ಟೈಮಲ್ಲಿ ಅಶ್ವಿನಿ ಅವ್ರನ್ನ ಗೆಲ್ಸೋದಕ್ಕೋಸ್ಕರ ಏನೇನ್ ಮಾಡ್ಬೇಕು ಮಾಡ್ಲಿ. ಅಶ್ವಿನಿ ಅವ್ರನ್ನ ಗೆಲ್ಸೋದಕ್ಕೆ ಹೊರಗಡೆ PR ಟೀಮು ಕೆಲಸ ಮಾಡಿದ್ರಲ್ಲಿ ತಪ್ಪಿಲ್ಲ. ಗಿಲ್ಲಿಗೂ PR ಟೀಮ್ ಇದೆ, ಅವರು ಕೆಲಸ ಮಾಡ್ತಾ ಇದಾರೆ. ಈಗ ಅಭಿಮಾನಿಗಳು ಅನ್ಸ್ಕೊಂಡವ್ರು ನಮ್ಮಂತವ್ರು ತುಂಬಾ ಜನ ಏನೋ ಅವರಿಗೆ ಸಪೋರ್ಟ್ ಮಾಡ್ಬೇಕು ಅಂತಲ್ಲ, ಅವ್ರು ಮಾಡ್ತಾರೋ ಎಂಟರ್ಟೈನ್ಮೆಂಟ್ಗೆ ಬೆಲೆ ಸಿಗ್ಬೇಕು ಅಂತಲ್ಲ, ಪ್ರತಿಫಲ ಸಿಗ್ಬೇಕು ಅಂತಲ್ಲ ನಾವು ಪ್ರಯತ್ನ ಪಡ್ತಾ ಇದೀವಿ. ಆದ್ರೆ ಗಿಲ್ಲಿನ ಡಮ್ಮಿ ಮಾಡಿ, ಗಿಲ್ಲಿ ಬಗ್ಗೆ ಕೆಡ್ದಂಗ್ ಮಾತಾಡಿ ಅವ್ರನ್ನ ಅಶ್ವಿನಿನ ಗೆಲ್ಲಿಸ್ಬೇಕು ಅನ್ನೋ ರೀತಿ ಮಾಡ್ತಾರಲ್ಲ, ಅದು ದೊಡ್ಡ ತಪ್ಪು ಅಂತ ನಾನು ಹೇಳ್ತಿರೋದು. ಬಿಗ್ ಬಾಸ್ ಟೀಮ್ ಕಡೆಯಿಂದನೂ ಅದೇ ಕೆಲಸ ಆಗ್ತಾ ಇದೆ. ಬಿಗ್ ಬಾಸ್ ಟೀಮ್ ಏನ್ ಮಾಡ್ತಾ ಇದೆ, ನೀವು ಯಾವ ಪ್ರೋಮೋ ನೋಡಿ ಅದರಲ್ಲಿ ಗಿಲ್ಲಿನ ನೆಗೆಟಿವ್ ಆಗಿ ತೋರ್ಸಕ್ ಪ್ರಯತ್ನ ಪಡೋದು. ರಕ್ಷಿತಾದ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಗಿಲ್ಲಿನ ಎಲ್ಲಾದ್ರಲ್ಲೂ ಕೆಟ್ಟದಾಗಿ ತೋರ್ಸೋ ಪ್ರಯತ್ನ ಮಾಡೋದು, ಇದು ತಪ್ಪು ಅನ್ಸುತ್ತೆ. ಸ್ಟಾರ್ಟಿಂಗ್ ಇಂದ ಅವರು ಅಶ್ವಿನಿ ಅವ್ರು ಮಾತಾಡ್ಕೊಂಡ್ ಬಂದಿರೋ ಮಾತುಗಳು ಯಾವನ್ನೂ ಪ್ರಶ್ನೆ ಮಾಡಿದಿರೋ ಸುದೀಪ್ ಸರ್ ಇವತ್ತು ಇದೊಂದು ವಾರ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ತಕ್ಷಣ ಕಿಚ್ಚನ ಚಪ್ಪಾಳೆ ಕೊಡ್ತಾ ಇದಾರಲ್ಲ. ಇಷ್ಟು ವಾರದಲ್ಲಿ ಬೇರೆ ಯಾರು ಅಷ್ಟು ಚೆನ್ನಾಗಿ ಆಟನೇ ಆಡಿಲ್ವ? ಕಿಚ್ಚನ ಚಪ್ಪಾಳೆ ಕೊಟ್ಟರೆ 4-5 ಜನಕ್ಕೆ ಅಷ್ಟೇ, ಯಾರಿಗೂ ಕೊಟ್ಟೇ ಇಲ್ಲ. ಇನ್ಯಾವ ವಾರನೂ ಯಾರು ಚೆನ್ನಾಗಿ ಆಟನೇ ಇಲ್ಲ. ಒಳ್ಳೆ ಟಾಸ್ಕ್ ಗೆದ್ದಿರ್ತಾರಲ್ಲ, ವಾರ ಕೊಟ್ಟೆ ಇಲ್ಲ ಕಿಚ್ಚನ ಚಪ್ಪಾಳೆನ, ಏನೋ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಅಶ್ವಿನಿ ಅವರು ಮಾತಾಡಿದ್ದಾರೆ, ಅವ್ರಿಗೂ ಕಿಚ್ಚನ ಚಪ್ಪಾಳೆ ಕೊಟ್ಟರು. ಅದು ಸುದೀಪ್ ಸರ್ ಇಷ್ಟ, ಮತ್ತು ಹೇಳ್ತಿದ್ದೀನಿ ಅದು ಸುದೀಪ್ ಸರ್ ಇಷ್ಟನೇ. ಆದ್ರೂ ಎಂಡಿಂಗ್ ಅಲ್ಲಿ ಈ ತರ ಮಾಡ್ತಾ ಇದಾರೆ ಅಂತ ಅಂದಾಗ ಫಸ್ಟ್ ಇಂದನೂ ಸುದೀಪ್ ಸರ್ ಒಂದು ಸಾಫ್ಟ್ ಕಾರ್ನರ್ ತೋರ್ಸ್ಕೊಂಡ್ ಬಂದ್ರು ಅಶ್ವಿನಿಗೆ. ನಾನು ಅವಾಗಿಂದಲೂ ಸುದೀಪ್ ಸರ್ಗೆ ಸಪೋರ್ಟ್ ಮಾಡ್ಕೊಂಡ್ ಬಂದೆ. ಏನಂತ ಸುದೀಪ್ ಸರ್ ನಡೆಸ್ಕೊಡ್ತಾ ಇದಾರೆ, ಅವ್ರಿಗೆ ಎಲ್ಲದೂ ಗೊತ್ತು. ಸುದೀಪ್ ಸರ್ಗೆ ಎಲ್ಲದೂ ಗೊತ್ತು, ಅವ್ರಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವ್ರು ನಾವಲ್ಲ. ಸುದೀಪ್ ಸರ್ಗೆ ಗೊತ್ತಿಲ್ಲದ ವಿಷಯ ನಾವು ಅವ್ರಿಗೆ ಹೇಳ್ಕೊಡಕ್ ಆಗುತ್ತಾ ಅನ್ನೋ ತರ ನಾನು ವಿಡಿಯೋ ಮಾಡಿ ಮಾತಾಡಿದ್ದೀನಿ. ನಾನು ತುಂಬಾ ವಿಡಿಯೋಗಳನ್ನೆಲ್ಲ ಮಾಡಿದ್ದೀನಿ. ಆದ್ರೆ ಕೊನೆ ಎಂಡಿಂಗ್ ಅಲ್ಲಿ ಬಂದ್ಬಿಟ್ಟು ಧ್ರುವಂತಿಗೆ ಕೊಟ್ಟಿರೋ ರೀತಿ ತುಂಬಾ ಫಸ್ಟ್ ಧ್ರುವಂತಿಗೆ ಚಪ್ಪಾಳೆ ಆ ತರ ಚಪ್ಪಾಳೆ ಕೊಡ್ಲೇಬಾರ್ದಾಗಿತ್ತು. ಫಸ್ಟ್ ಧ್ರುವಂತಿಗೆ ಕೊಟ್ಟಿದ್ದು ತಪ್ಪು, ಅಶ್ವಿನಿಗೆ ವಾರ ಕೊಟ್ಟಿದ್ದು ಓಕೆ, ಏನು ಮಾಡೋಕ್ಕಾಗಲ್ಲ. ಇರೋರಿಗೆ ಹೋಲಿಸಿದ್ರೆ ಬೆಟರ್. ಗಿಲ್ಲಿಗೆ ಚಾನ್ಸಸ್ ಸಿಗ್ಲಿಲ್ಲ ಬಿಡಿ, ಒಂದೇ ಒಂದು ಆಟದಿಂದ ಆಚೆ ಕೂರಿಸ್ಬಿಟ್ರು, ಗಿಲ್ಲಿಗೆ ಚಾನ್ಸಸ್ ಸಿಗ್ಲಿಲ್ಲ ಫಸ್ಟ್ ಆಫ್ ಆಲ್. ಇವಾಗ ಯಾಕೆ ಗಿಲ್ಲಿ ಗೆಲ್ಲೋದು ಯಾಕೆ ಕಷ್ಟ ಅಂತ ಹೇಳ್ತೀನಿ ಅಂತಂದ್ರೆ, ಸ್ಟಾರ್ಟಿಂಗ್ ಇಂದ ನೀವು ಫಸ್ಟ್ ಸೀಸನ್ ಇಂದ ನೋಡ್ಕೊಂಡ್ ಬಂದ್ರೆ ಯಾರ್ಯಾರು ತುಂಬಾ ಪ್ರಚಾರದಲ್ಲಿದ್ರು, ಯಾರ್ಯಾರು ಗೆಲ್ತಾರೆ ಅಂತ ಫಿಕ್ಸ್ ಆಗಿದ್ರು, ಅದ್ರಲ್ಲಿ ಗೆದ್ದಿರೋದು 2-3 ಜನ. ಪ್ರಥಮ್, ಹನುಮಂತು, ಇನ್ನೊಂದಿಬ್ರು 3 ಜನ ಯಾರೋ ಇರ್ಬೋದು. ಬಿಟ್ರೆ ಇನ್ ಮಿಕ್ತವರೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿ ಇಲ್ದಿರೋರೇ ಗೆದ್ದಿರೋದು. ಯಾರು ತುಂಬಾ ಪ್ರಚಾರದಲ್ಲಿದ್ರು ಅವ್ರು ಗೆದ್ದೇ ಇಲ್ಲ.
ಇಲ್ಲಿ 2-3 ಜನ ಬಿಟ್ರೆ ಇನ್ನು ಯಾರು ಗೆದ್ದಿಲ್ಲ. ಹಿಂಗಿರುವಾಗ ಸೋಲ್ಸಲ್ಲ ಅನ್ನೋ ಗ್ಯಾರಂಟಿ ಏನು? ಯಾವ ತರ ಆಗ್ಬಿಟ್ಟಿದೆ ಅಂತಂದ್ರೆ ಇವಾಗ ಬಿಗ್ ಬಾಸ್ ಟೀಮ್ ಆಗಿರ್ಬೋದು, ಕಲರ್ಸ್ ಕನ್ನಡ ಚಾನಲ್ ಟೀಮ್ ಆಗಿರ್ಬೋದು, ಇವರೆಲ್ಲರಿಗೂ ಹೆಂಗಾಗಿದೆ ಅಂತಂದ್ರೆ ಇವಾಗ ಗಿಲ್ಲಿಗೆ ಸಿಗ್ತಿರೋ ಪ್ರಚಾರ, ಗಿಲ್ಲಿಗೆ ಪಾಪ್ಯುಲಾರಿಟಿ ಏನ್ ಸಿಕ್ಕಿದೆ ಇವಾಗ, ಅದ್ರ ಮೇಲೆ ಹೊಟ್ಟೆ ಊರಿ ಅನ್ಕೊಳ್ಳೋದು ಏನ್ ಅನ್ಕೊಳ್ಳೋದೋ ಗೊತ್ತಿಲ್ಲ. ಸಿಂಪಲ್ ಆಗಿ ಯೋಚನೆ ಮಾಡಿ ನೋಡಿ, ಎಷ್ಟು ಗಿಲ್ಲಿ ಎಪಿಸೋಡಲ್ಲಿ ಗಿಲ್ಲಿನ ತೋರ್ಸಲ್ಲ ನೋಡಿ. ಯಾಕಂದ್ರೆ ಗಿಲ್ಲಿ ಗೇಮಿಂದ ಆಚೆ ಕಡೆ ಇದ್ರೆ ಅವ್ರನ್ನ ತೋರ್ಸಕ್ಕಾಗ್ತಿರಲ್ಲ, ತೋರಿಸಿಲ್ಲ. ಆದ್ರೆ ಪ್ರತಿಯೊಂದು ಪ್ರೋಮೋದಲ್ಲೂ ಗಿಲ್ಲಿನ ಕೆಟ್ಟದಾಗ ತೋರ್ಸೋದು ಯಾಕೆ ಅಲ್ವಾ? ತೋರಿಸ್ಬೋದು ಅನ್ನಂಗಿದ್ರೆ ಸರಿಯಾಗಿ ತೋರಿಸ್ಬೋದಲ್ಲ. ಕೆಟ್ಟದಾಗ ತೋರಿಸೋ ಅವಶ್ಯಕತೆ ಏನೋ? ಗಿಲ್ಲಿ ಕಾಮಿಡಿ ಮಾಡ್ತಾನೆ, ಕಾಮಿಡಿಯಾಗಿ ತೋರಿಸ್ಬೋದು, ಅದನ್ನ ಕಾಮಿಡಿಯಾಗಿ ತೋರಿಸಲ್ಲ. ಪ್ರೋಮೋದಲ್ಲಿ ಕೆಟ್ಟದಾಗ ತೋರಿಸೋದು, ಎಪಿಸೋಡ್ ನೋಡಿದಾಗ ಗಿಲ್ಲಿದೇನು ತಪ್ಪೇ ಇಲ್ವಲ್ಲ, ಗಿಲ್ಲಿ ಕರೆಕ್ಟಾಗಿ ಮಾತಾಡಿದನಲ್ಲ ಅನ್ನೋ ಥರ ಅನ್ಸುತ್ತೆ. ಹಿಂಗಿರ್ಬೇಕಾದ್ರೆ ಗಿಲ್ಲಿನ ಗೆಲ್ಲಿಸ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ವೋಟ್ ಅಂತೂ ನಾವಂತೂ ವೋಟ್ ಹಾಕ್ತೀವಿ. ನಾನು ನೋಡ್ತಾ ಇದ್ದೀನಿ ಎಷ್ಟು ವಿಡಿಯೋಗಳು ಬರ್ತಿದ್ದಾವೆ. ಪೊಲೀಸ್ ಆಫೀಸರ್ಸ್ ಇಂದ ಪೊಲೀಸ್ ಕೆಲಸ ಮಾಡೋರು, ಆರ್ಮಿಲಿರೋರು, ಆಫೀಸರ್ಸ್ಗಳು, ಕೆಲವರು ಎಲ್ಲೋ ಸ್ಟ್ಯಾಂಡರ್ಡ್ ಆಗಿರೋರು ಎಲ್ಲರೂ ಗಿಲ್ಲಿಗೆ ವೋಟ್ ಹಾಕಿ ವಿಡಿಯೋ ಮಾಡಾಕ್ತಿದಾರೆ. ಅದನ್ನು ಸುಮ್ಮನೆ ಯಾರು ಹಾಕಲ್ಲ. ಅದನ್ನ ಅಭಿಮಾನ ಇರಬೇಕು, ಅಷ್ಟು ಕಷ್ಟಪಟ್ಟಿರ್ಬೇಕು. ಇದೆಲ್ಲ ಇದ್ರೆ ಮಾಡೋದು. ಸುಮ್ಮನೆ ಯಾರು ವಿಡಿಯೋ ಮಾಡ್ಕೊಂಡು ವೋಟ್ ಹಾಕಿ ಜೊತೆಲಿದ್ದವ್ರ ಕೈಲಿ ವೋಟ್ ಹಾಕ್ಸಿ ಎಲ್ಲ ಮಾಡಿ ಸುಮ್ಮನೆ ಮಾಡಲ್ಲ ಯಾರು. ಬಿಗ್ ಬಾಸ್ ಟೀಮು ಮತ್ತೆ ಈ ವಾರ ಸುದೀಪ್ ಸರ್ ಅವ್ರಿಗೆ ಏನ್ ಅನ್ನಿಸ್ತಾನೋ ಗೊತ್ತಿಲ್ಲ. ಇಬ್ರಿಗೆ ಕಿಚ್ಚನ ಚಪ್ಪಾಳೆ ನೋಡಿ ಹೆಂಗಿದೆ ಇಬ್ರಿಗೆ. ಇಷ್ಟು ವಾರದಲ್ಲಿ 14-15 ವಾರದಲ್ಲಿ ಕೊಟ್ಟಿರೋದೇ 4 ಜನ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ಲಾಸ್ಟ್ ವೀಕಲ್ಲಿ ಇಬ್ರಿಗೆ, ಅದು ಯಾರಿಗೆ ಇಷ್ಟು ದಿವಸ ಕಾಂಟ್ರವರ್ಸಿಲ್ ಇದ್ದವರು, ಅವರಿಗೆ ಇಷ್ಟು ದಿವಸದಲ್ಲಿ ಸುದೀಪ್ ಸರ್ ಗಟ್ಟಿ ಗದ್ರುದ್ರು ಅನ್ನೋದೇ ಇಲ್ಲ. ನೀವು ಸಿಂಪಲ್ ಆಗಿ ನೋಡಿ, ಅಶ್ವಿನಿ ಗೌಡಗೆ ಸುದೀಪ್ ಸರ್ ಕೆಡ್ದ ಮಾತಾಡಲಿಕ್ಕೆ ಬೈದೇ ಇಲ್ಲ. ಧ್ರುವಂತಗೂ ಅಷ್ಟೇ, ಯಾವುದೋ ಒಂದು ವಾರ ಸ್ವಲ್ಪ ರೇಗಿದ್ರು, ಅವರು ಏನೋ ತಿರುಗಿ ಏನೋ ಮಾತಾಡಿದ್ರು ಬಿಟ್ರೆ, ಧ್ರುವಂತಗೂ ಸುದೀಪ್ ಸರ್ ಏನೋ ಅಂದೇ ಇಲ್ಲ ಇಲ್ಲಿ ತನಕ. ಸಿಂಪಲ್ ಆಗಿ ರಕ್ಷಿತಾ ಮತ್ತೆ ಗಿಲ್ಲಿ ವಿಷಯ ಏನಾದ್ರು ಬಂತು ಅಂತಂದ್ರೆ ತುಂಬಾ ಸೀರಿಯಸ್ ಆಗ್ತಾರೆ, ಬೈತಾರೆ, ಎಲ್ಲ ಮಾಡ್ತಾರೆ. ಈ ವಾರನೂ ಮಾಡೋದು. ಯಾವುದೋ ಒಂದು ಸಿಲ್ಲಿ ವಿಚಾರಕ್ಕೆ ಅಷ್ಟೊಂದು ರಿಯಾಕ್ಟ್ ಆಗೋ ಅವಶ್ಯಕತೆನೇ ಇಲ್ಲ ಸುದೀಪ್ ಸರ್. ಅಶ್ವಿನಿ ಅವ್ರು ಮಾಡೋ ಬೆಟ್ಟದಂತ ತಪ್ಪಿಗೆ ಸುಮ್ಮನೆ ಆಗ್ತಾರೆ, ಸುಮ್ಮನೆ ಮಾತಾಡ್ತಾರೆ. ಅದೇ ರಕ್ಷಿತಾ ಗಿಲ್ಲಿ ಊರುಗಳು ಮಾಡೋ ತಪ್ಪಿಗೆ, ಸಣ್ಣ ತಪ್ಪಿಗೂ ಬೆಟ್ಟದಷ್ಟು ಸಿಟ್ ಮಾಡ್ಕೊಂತಾರೆ. ನನಗೆ ಇಲ್ಲಿ ತನಕ ಅರ್ಥ ಆಗಿಲ್ಲ, ಅದು ಯಾಕೆ ಅಂತ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಲಾಸ್ಟ್ ವೀಕಲ್ಲಂತೂ ತೀರಾ ಅತಿರೇಕ ಆಗ್ಬಿಡ್ತು. ಕಿಚ್ಚನ ಚಪ್ಪಾಳೆ, ಅದು ಎಷ್ಟು ಎಲ್ಲರೂ ವ್ಯಾಲ್ಯೂ ಕೊಟ್ಟು ನೋಡ್ತೀವಿ. ಕಿಚ್ಚನ ಚಪ್ಪಾಳೆ ಸುಮ್ಮನೆ ನೋಡಲ್ಲ ನಾವು. ಬಿಗ್ ಬಾಸ್ ನೋಡ್ಬೇಕಾದ್ರೆ ಸುದೀಪ್ ಸರ್ ಬರ್ತಾರೆ, ಪಂಚಾಯತಿ ಮಾಡ್ತಾರೆ, ಮಾತಾಡ್ತಾರೆ, ಯಾರಿಗೋ ಒಬ್ರಿಗೆ ಕ್ಲಾಸ್ ತಗೊಂತಾರೆ. ಕಿಚ್ಚನ ಚಪ್ಪಾಳೆ ಚೆನ್ನಾಗಿ ಆಟ ಆಡಿದ್ರೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ ಅಂತ ನೋಡಕ್ ಕಾಯ್ತಾ ಕೂತಿರ್ತೀವಿ. ಆ ಕಿಚ್ಚನ ಚಪ್ಪಾಳೆನೇ ಈ ತರ ಕೊಟ್ಟ ಮೇಲೆ ಏನ್ ಹೇಳೋಣ ಗೊತ್ತಿಲ್ಲ. ಏನು ಗೆಲ್ಲೋ ಅಂತ ಕಂಟೆಸ್ಟೆಂಟ್ನ ಸೋಲಿಸ್ತಾರೋ ಅಥವಾ ಥರ್ಡ್ ಪ್ಲೇಸ್ಗೋ 4th ಪ್ಲೇಸ್ಗೋ ಕಳಿಸ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ, ನೋಡ್ಬೇಕು. ನಾವಂತೂ ಕಾಯ್ತಾ ಇದೀವಿ. ನಾನು ವೋಟ್ ಮಾಡ್ತೀನಿ. ನನ್ನ ಸುತ್ತಮುತ್ತ ಇರೋ ಮೊಬೈಲ್ಗಳು ಎಲ್ಲದನ್ನೂ ಇಸ್ಕೊಂಡು ವೋಟ್ ಮಾಡಿಸ್ತೀನಿ. 100% ಮಾಡಿಸ್ತೀನಿ. ಗಿಲ್ಲಿಗೋಸ್ಕರ ಮಾಡಿಸ್ತೀನಿ. ಯಾಕೆಂದ್ರೆ ಇಷ್ಟು ದಿನ 3 ತಿಂಗಳು ಕಂಟಿನ್ಯೂಸ್ ಆಗಿ 3 ತಿಂಗಳು ಗಿಲ್ಲಿ ಮಾಡೋ ಕಾಮಿಡಿನ ನೋಡಿ ನನ್ನ ಟೆನ್ಷನ್ಗಳನ್ನ ನಾನು ಮರ್ತಿದ್ದೀನಿ. ತುಂಬಾ ಖುಷಿ ಪಟ್ಟು ನೆಗಾಡಿದ್ದೀನಿ. ಇಷ್ಟೆಲ್ಲ ಇರ್ಬೇಕಾದ್ರೆ ಗಿಲ್ಲಿನ ಬಿಡ್ಕೊಡಕ್ ಸಾಧ್ಯನಾ? ಯಾವನ ಚಿಲ್ಡ್ರನ್ ಮಕ್ಕಳು ಏನೇನೋ ಮಾತಾಡ್ತಾರೆ ಅಂತ ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗಿಲ್ಲಿನ ಗೆಲ್ಲಿಸ್ತೀವಿ. ನನ್ನ ಪ್ರಕಾರ ಸುದೀಪ್ ಸರ್ ಮೋಸ ಮಾಡಲ್ಲ ಅನ್ನೋದು ನನ್ನ ಒಪಿನಿಯನ್. ಕಮೆಂಟ್ ಮಾಡೋರು ಗಿಲ್ಲಿ ಬಗ್ಗೆ ಕೆಡ್ದ ಮಾತಾಡೋದ್ ಬಗ್ಗೆ ನಾನೇನೋ ಮಾತಾಡಕ್ ಹೋಗಲ್ಲ. ಆದ್ರೆ ಸುದೀಪ್ ಸರ್ ನ್ಯಾಯದ ಪರನೇ ನಿಂತ್ಕೋತಾರೆ. ನ್ಯಾಯವಾಗೇ ಗೆಲ್ಲೋ ಕಂಟೆಸ್ಟೆಂಟ್ನ ಗೆಲ್ಲಕ್ಕೆ ಬಿಡ್ತಾರೆ ಅನ್ನೋದು ನನ್ನ ಒಪಿನಿಯನ್. ಗೊತ್ತಿಲ್ಲ ಏನಾಗುತ್ತೆ ಅಂತ. 150 ಮನೆ ಏನಾದ್ರು ಇನ್ಫ್ಲೂಯೆನ್ಸ್ ಮಾಡಿಸ್ಬೋದು ಬಿಗ್ ಬಾಸ್ ಟೀಮ್ ಮೇಲೆ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್.